ಬಂದ ಜೀವಕ್ಕೆ ಉಸಿರು ನೀನಯ್ಯ, ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ವಿತಾಯ ಕೃಷ್ಣಾಯ ಶ್ರೀ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುಖ್ಯವಾಗಿ ನಮ್ಮ ಶ್ರೀ ಗುರು ರಾಘವೇಂದ್ರ ಮಠ ಕಾರ್ಕಳ ರಾಘವೇಂದ್ರ ಮಠದಲ್ಲಿ 4-5 ವರ್ಷಗಳಿಂದ ಲೋಕ ರಕ್ಷಣೆಗಾಗಿ ಅನೇಕ ಯಜ್ಞಯಾಗಗಳು ನಡೀತಾ ಉಂಟು. ನನ್ನ ಹೆಸರು ಶ್ರೀನಿವಾಸಾಚಾರ್ಯ ಅಂತ, ನಾನು ಕಾರ್ಕಳದ ರಾಘವೇಂದ್ರ ಮಠದ ಟ್ರಸ್ಟಿಯಾಗಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಬಾಲಕೃಷ್ಣಾಚಾರ್ಯ ಅಂತವರು ನಮ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿದ್ದಾರೆ. ಹೀಗೆ ನಾವು ಲೋಕದ ರಕ್ಷಣೆ, ದೇಶದ ರಕ್ಷಣೆ ಆಗಬೇಕು, ಧರ್ಮದ ರಕ್ಷಣೆ ಆಗಬೇಕು ಅಂತ ಉದ್ದೇಶದಿಂದ ಅನೇಕ ವರ್ಷದಿಂದ ಪುರೋಹಿತ ಸಂಘ, ಅದೇ ರೀತಿಯಾಗಿ ಇಲ್ಲಿನ ಭಕ್ತರು ಬ್ರಾಹ್ಮಣರು ಎಲ್ಲ ಸೇರಿಕೊಂಡು ಈ ಸತ್ಕರ್ಮವನ್ನು ನಡೀತಾ ಇದ್ದೇವೆ. ಅದು 2 ದಿವಸ ನಡೀತಾ ಉಂಟು. ನಿನ್ನೆ ದಿವಸ ಏನು ಹೋಮವನ್ನು ಮಾಡ್ತೇವೆ ಅದರಲ್ಲಿ ಜಾತವೇಶ ಮಂತ್ರ ಅಂತ ಮಂತ್ರದಿಂದ ಹೋಮ, ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮದಿಂದ ಜಪವನ್ನು ಮಾಡಿ ಇವತ್ತಿನ ದಿವಸ ಅದರ ಪೂರ್ಣತೆಯಾಗಿ 1000 ಸಂಖ್ಯೆಯಲ್ಲಿ 10 ದ್ರವ್ಯಗಳನ್ನು ನಾವು ಇವತ್ತು ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ವಿಶ್ವೇಶ್ವರ ಗುರುಗಳ ಅನುಗ್ರಹದಿಂದ, ಅದೇ ರೀತಿಯಾಗಿ ಕ್ಷೇತ್ರ ಸ್ವಾಮಿ ಆಗಿರತಕ್ಕಂತಹ ಸೀತಾಪತಿ ರಾಮಚಂದ್ರ ದೇವರು, ವಿಠ್ಠಲ ದೇವರು, ರಾಘವೇಂದ್ರ ಸ್ವಾಮಿ ಮುಖ್ಯ ಪ್ರಾಣ ಹನುಮಂತ ದೇವರ ದಯದಿಂದ ಇದೆಲ್ಲ ನಡೀತಾ ಉಂಟು ಅಂತ ಹೇಳಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ನಾವೆಲ್ಲ ಬ್ರಾಹ್ಮಣರು ಪ್ರತಿನಿತ್ಯ ನಾವು ಸಂಧ್ಯಾ 3 ಹೊತ್ತಿಗೆ ಸಂಧ್ಯಾವನವನ್ನು ಮಾಡಬೇಕಂತವ್ರು. ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ, ಗಡಿ ಕಾಯಲಿಕ್ಕೆ ಅನೇಕದಂಥ ಯೋಧರಿದ್ದಾರೆ. ನಾವಲ್ಲಿ ಹೋಗಿ ದೇಶವನ್ನು ಕಾಯಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಹಾಗಾಗಿ ದೇಶಕ್ಕಾಗಿ ನಾವು ಏನು ಮಾಡಬಹುದು ಅಂತ ನಾವು ಚಿಂತನೆ ಮಾಡಿದಾಗ ನಾವು ಅದರಲ್ಲಿ 2 ವಿಧ. ಒಂದು ಏನಂತಂದರೆ ಪ್ರತಿನಿತ್ಯವೂ ಕೂಡ ನಾವು ಗಾಯತ್ರಿ ಸಂಧ್ಯಾವನದಲ್ಲಿ ಗಾಯತ್ರಿ ಜಪವನ್ನು ಮಾಡ್ತೇವೆ. ಅದರಲ್ಲಿ ಒಂದು ಆ ಗಾಯತ್ರಿ ಜಪಕ್ಕೆ 1000 ಅರ್ಥಗಳುಂಟು. ಅದರಲ್ಲಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ನಾವು ಹೇಳುವಂಥದ್ದು. ಅಂದರೆ ಎಲ್ಲರ ನಹ ಅಂದರೆ ಬಹುವಚನವನ್ನು ಹೇಳಿದ್ದಾರೆ. ಅಂದರೆ ಆ ಗಾಯತ್ರಿ ಜಪವನ್ನು ಮಾಡೋದ್ರಿಂದ ನನಗೆ ಮಾತ್ರ ಶ್ರೇಯಸ್ಸಲ್ಲ, ನಹ ಅಂದರೆ ಬಹುವಚನ ಅಂತ ಹೇಳಿದ್ದಾರೆ. ಅಂದರೆ ಇಡೀ ಜಗತ್ತಿಗೆ, ದೇಶ ವಿದೇಶಕ್ಕೆ, ಎಲ್ಲ ಕಡೆ ಎಲ್ಲ ಸಜ್ಜನರಿಗೆ ಒಳ್ಳೆಯದಾಗಲಿ ಹೇಳಕ್ಕಂತಹ ಒಂದು ಆ ಗಾಯತ್ರಿ ಜಪದ ಅರ್ಥ. ಅದನ್ನು ನಾವು ಪ್ರತಿನಿತ್ಯ ಅನುಷ್ಠಾನ ಮಾಡುವಂಥದ್ದು, ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಅಷ್ಟೇ ಅಲ್ಲದೆ ವಾರ್ಷಿಕವಾಗಿ ಕೂಡ ನಾವು ಇಂಥ ಒಂದು ಸತ್ಕರ್ಮಗಳನ್ನು ವಾರ್ಷಿಕವಾಗಿ ಮಾಡ್ತಾ ಇದ್ದೇವೆ. ಇದರಿಂದ ಏಕಾಹ ಸಮಸ್ತ ಶಿಖಿನರು ಒಂದು ಹೇಳುವ ಮಾತಿನಿಂದ ಎಲ್ಲರಿಗೂ ಜಗತ್ತಿಗೂ ಕ್ಷೇಮ ಆಗಲಿ. ದೇಶದಲ್ಲಿ ಅನೇಕವಾದಂಥ ದುರ್ಜನರಿಂದ ನಮಗೆ ಏನು ನಾಯಕರಿದ್ದಾರೆ ಅವರಿಗೆ ತುಂಬ ತೊಂದರೆಯನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. ದೇಶ ವಿದೇಶದಲ್ಲಿ ಕ್ಷೋಭೆಯನ್ನು ಉಂಟಾಗಿದೆ. ಇದೆಲ್ಲ ಕಮ್ಮಿಯಾಗಿ ಆ ಸಜ್ಜನರಿಗೆ ಒಳಿತಾಗಬೇಕು, ದೇಶಕ್ಕೆ ಇನ್ನೂ ಸುಭಿಕ್ಷೆ ಆಗಬೇಕು ಉದ್ದೇಶದಿಂದ ಇದೆಲ್ಲ ಮಾನಸ ಹತ್ತಿರ ದೇವರ ಚಿತ್ತಕ್ಕೆ ಬಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ಎಲ್ಲ ಬ್ರಾಹ್ಮಣರ ಪರವಾಗಿ, ಮಠದ ಪರವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು. ಮಹಾಭಾರತದಲ್ಲಿ ಯುಧಿಷ್ಠಿರ
ಒಂದು ಮಾತನ್ನು ಕೇಳ್ತಾನೆ ತನ್ನ ಅಜ್ಜನಾದಂತಹ ಭೀಷ್ಮಾಚಾರ್ಯರಲ್ಲಿ. ಓ ಧರ್ಮ ಸರ್ವಧರ್ಮಾಣಂ ಧರ್ಮೋದಿ ಕಥಮೋ ಮತಃ ಕಿಂ ಜಪನ್ ಮುಚ್ಯತೆ ಜಂತು ಜನ್ಮ ಸಂಸಾರ ಬಂಧನಾತಿ ಎಂಬುದಾಗಿ. ನಮ್ಮ ಜೀವನದಲ್ಲಿ ಬಂದಂತಹ ಕಷ್ಟ, ಕಾಯಿಲೆ, ಕಾರ್ಪಣ್ಯಗಳ ಎಲ್ಲ ವಿಮುಕ್ತಿಗೆ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾದಂತಹ ವಿಶೇಷವಾದಂಥ ಔಷಧಪ್ರಾಯವಾದಂಥ ಮತ್ತು ಯಾವುದು ಕೇಳಿ ಹೇಳಿ ಎಂಬುದಾಗಿ ಯುಧಿಷ್ಠಿರ ಪ್ರಶ್ನೆ ಹಾಕಿದಾಗ, ಶರಶಯ್ಯೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯರು ತನ್ನ ಅವಸಾನ ಕಾಲದಲ್ಲಿ ತನ್ನ ಜೀವಮಾನದಲ್ಲಿ ಎಲ್ಲ ವಿದ್ಯೆಗಳನ್ನು ಅರಿತು ಅದರ ಸಾರಭೂತವಾದಂತಹ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅದೇ ವಿಷ್ಣು ಸಹಸ್ರನಾಮ ಅನ್ನುವಂಥ ವಿಶೇಷವಾದಂಥ ಮಂತ್ರ. ಈ ಮಂತ್ರದಿಂದ ಯಾರೆಲ್ಲ ಕಷ್ಟ ಕಾಯಿಲೆಗಳಿಂದ ದೂರ ಆಗ್ಬೋದು ಕೇಳಿದರೆ, ಆರ್ತಾಹ ವಿಷಣ್ಣಾಹ ಶಿಥಿಲಾಚ ಭೀತಾಹ ಘೋರೇಚು ಶವ್ಯಾದಿಷು ವರ್ತಮಾನಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಾತ್ ವಿಮುಕ್ತ ದುಃಖ ಸುಖಿನೋ ಭವಂತಿ. ನಮ್ಮ ಜೀವನದ ಎಲ್ಲ ದುಃಖ ಕಷ್ಟಗಳಿಗೆ ನಾವು ಮಾಡುವಂಥ ಪಾಪಗಳನ್ನೇ ಕಾರಣ. ಆ ಪಾಪಗಳಿಂದ ವಿಮುಕ್ತಿ ಹೊಂದಬೇಕು. ವಿಷ್ಣು ದೇವರ ಸಹಸ್ರನಾಮವನ್ನು ಪಠನೆ ಮಾಡಬೇಕು. ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ನಾವು ದೇವರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿದರೆ ನಮ್ಮ ಜೀವಮಾನದ ಎಲ್ಲ ಪಾಪ ಪರಿಹಾರ ಆಗ್ತದೆ. ಆ ನಿಟ್ಟಿನಿಂದ ಎಲ್ಲ ಬ್ರಾಹ್ಮಣರು ಸೇರಿಕೊಂಡು ಈ ಸ್ವಾತಂತ್ರ್ಯೋತ್ಸವದ ಪುಣ್ಯ ದಿನದ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಬ್ರಾಹ್ಮಣ ಬಂಧುಗಳೆಲ್ಲ ಸೇರಿಕೊಂಡು ಧ್ವಜಾರೋಹಣವನ್ನು ಮಾಡಿ ರಾಷ್ಟ್ರಗೀತೆಯನ್ನು ಹಾಡಿ ದೇಶಕ್ಕೆ ಗೌರವವನ್ನು ಸಲ್ಲಿಸುವ ಮೂಲಕವಾಗಿ ದೇಶ ಸೇವೆ, ಈಶ ಸೇವೆ ಇದು ಎರಡೂ ಕೂಡ ನಾವು ಮಾಡಬೇಕಾದಂಥದ್ದು. ಯಾಕೆ ಹೇಳಿದರೆ, ನಮ್ಮ ಗುರುಗಳಾದಂತಹ ಪ್ರಾತಸ್ಮರಣೀಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಜಗತ್ತಿಗೆ ನೀಡಿದಂಥ ಸಂದೇಶ ದೇಶ ಸೇವೆ, ಈಶ ಸೇವೆ. ಈ ಎರಡು ಸೇವೆಯನ್ನು ಕೂಡ ನಮ್ಮ ಆದ್ಯ ಕರ್ತವ್ಯ ಎಂಬುದಾಗಿ ಮಾಡಬೇಕಂತೆ. ಬ್ರಾಹ್ಮಣರು ಕೇವಲ ಪೂಜೆ ಪುನಸ್ಕಾರ ಮಾಡುವುದು ಮಾತ್ರ ಅಲ್ಲ, ದೇಶದ ರಕ್ಷಣೆಗೆ ಬೇಕಾದಂತಹ, ಒಳಿತಿಗೆ ಬೇಕಾದಂತಹ ಕರ್ತವ್ಯಗಳನ್ನು ಕೂಡ ಮಾಡುವಂಥ ದೊಡ್ಡ ಜವಾಬ್ದಾರಿ ಬ್ರಾಹ್ಮಣರಿಗೆ ಇದೆ ಎಂಬುದಾಗಿ ನಮಗೆ ಉಪದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಶಿಷ್ಯಂದಿರು ಸೇರಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ದೇವರ ಪ್ರೀತ್ಯರ್ಥವಾಗಿ ದೇಶದ ಒಳಿತಿಗಾಗಿ ಆ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವ ಮೂಲಕವಾಗಿ ಈ ಸವಿನೆನಪಿನ ಸ್ವಾತಂತ್ರ್ಯ ದಿನದ ಸವಿನೆನಪಿಗಾಗಿ ನಾವಿಲ್ಲೆಲ್ಲ ಸೇರಿಕೊಂಡು ಆ ದೇಶದ ರಕ್ಷಣೆ ಈಶನಿಂದ ಮಾತ್ರ ಸಾಧ್ಯ. ಆ ಈಶನ ಪ್ರೀತಿಗೋಸ್ಕರ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಇಡೀ ಜಗತ್ತಿನ, ಇಡೀ ದೇಶದ, ಈ ದೇಶವನ್ನು ಕಾಯುವಂತಹ ನಾಯಕರ ಹಾಗೆ ಸೈನಿಕರ ಎಲ್ಲರ ರಕ್ಷಣೆಗಾಗಿ ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಬೇಕು ಎಂಬುದಾಗಿ ಗುರುಗಳು ಹೇಳಿದ ಹಾಗೆ ಧಿಯೋ ಯೋನಃ ಪ್ರಚೋದಯಾತ್. ನಾವು ನಿತ್ಯ ಮಾಡುವಂಥ ಅನುಷ್ಠಾನ ಏನಿದೆ, ಗಾಯತ್ರಿಯ ಅನುಷ್ಠಾನ, ಆ ಮಂತ್ರದಲ್ಲಿ ಹೇಳಿದ ಹಾಗೆ ಎಲ್ಲರ ಬುದ್ಧಿಯನ್ನು ದೇವರು ಒಳ್ಳೆಯ ರೀತಿಯಾಗಿ ಪ್ರಚೋದನೆ ಮಾಡಲಿ, ಕೆಟ್ಟ ಕೆಲಸ, ಕೆಟ್ಟ ದುರ್ಬುದ್ಧಿಯಿಂದ ದೂರ ಮಾಡಿ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ, ಎಲ್ಲರಿಂದಲೂ ಕೂಡ ಸತ್ಕಾರ್ಯಗಳನ್ನು ನಡೆಸಲಿ ಎಂಬಂಥ ಪ್ರಾರ್ಥನೆಯನ್ನು ಇಟ್ಟುಕೊಂಡು ನಾವಿಲ್ಲಿ ನಿನ್ನೆಯಿಂದ ಅವಿರತವಾಗಿ ಜಪ, ಹೋಮ, ಧಾರ್ಮಿಕ ಕ್ರಿಯೆಗಳನ್ನು ದೇವರ ಪ್ರೀತ್ಯರ್ಥವಾಗಿ ದೇಶ ರಕ್ಷಣೆಗೋಸ್ಕರ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇನ್ನು ಇದನ್ನು ಹೀಗೆ ಮುಂದೆಯೂ ಕೂಡ ನಡೆಸುವಂತಹ ದೊಡ್ಡ ಸಂಕಲ್ಪ ಉಂಟು. ಇದಕ್ಕೆ ಆ ಭಗವಂತನು ಅನುಗ್ರಹಿಸಲಿ. ಹಾಗೆ ಸಜ್ಜನ ಸಮಾಜ ಬಾಂಧವರು ಕೂಡ ಇದನ್ನು ಸಜ್ಜನ ಬಾಂಧವರಿಗೂ ಕೂಡ ಐಕ್ಯವಾಗಿ ಅವರೆಲ್ಲರೂ ಸೇರಿಕೊಂಡು ಈ ಕರ್ತವ್ಯವನ್ನು ನಡೆಸುವ ಹಾಗೆ ದೇವರು ಇನ್ನು ಮುಂದೆಯೂ ಕೂಡ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಧನ್ಯವಾದ. ನೀನೆ ನಿಜವಯ್ಯ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ.